ಡಾಕ್ಟ್ರೇ, ಹೇಳಿ. ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಪಾರ್ಕಿನ್ಸನ್ ಎಂಬ ಕಾಯಿಲೆ, ಇದು ಶೇಕಿಂಗ್ ಪಾಲಿಸಿ ಅಂತಲೂ ಕರೀತಾರೆ. ಅಂದರೆ ಶೇಕಿಂಗ್ ಕಾಯಿಲೆ ಅಂತ ಕರೀತಾರೆ. ಯೂಶಲಿ 50 ವರ್ಷ ಮೇಲೆ ಆದಮೇಲೆ ಬರುತ್ತೆ. ಇವನ್ ಚಿಕ್ಕ ಮಕ್ಕಳಲ್ಲೂ ಸಹ ಬರುತ್ತೆ. ಇದನ್ನು ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಕಾಯಿಲೆ ಅಂತ ಕರೀತಾರೆ. ಇದರಲ್ಲಿ ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂದರೆ ಕೈ ನಡುಕ ಇರೋ ಚಾನ್ಸಸ್ ಇರುತ್ತೆ, ನಡೆದಾಡುವಾಗ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಕೂತಿದ್ದಾಗ ಹಿಂದ್ಗಡೆ ಜೋಲಿ ಹೋಗಿ ಬೀಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಮನುಷ್ಯ ಕ್ರಮೇಣವಾಗಿ ನಿಧಾನ ಹಾಕ್ಕೊಂತ ಹೋಗ್ತಾನೆ. ಆಮೇಲೆ ಪದೇ ಪದೇ ಬೀಳೋ ಚಾನ್ಸಸ್ಸು ಇರುತ್ತೆ. ಹಾಗಾದರೆ ಈ ಕಾಯಿಲೆಗೆ ಕಾರಣಗಳೇನು ಅಂದರೆ, ನಮ್ಮ ಬ್ರೈನ್ ಒಳಗಡೆ ಡೊಪಮಿನ್ ಎಂಬ ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಬ್ರೈನಿಂದ ಸಿಂಥಸಿಸ್ ಆಗ್ತಿರುತ್ತೆ. ವಯಸ್ಸಾದಮೇಲೆ ಆ ಕೆಮಿಕಲನ್ನು ಉತ್ಪತ್ತಿ ಮಾಡೋ ಮೆದುಳಿನ ನರಗಳು ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಆಗಿರೋದ್ರಿಂದ ಡೊಪಮಿನ್ ಲೆವೆಲ್ ಬಾಡಿಲಿ ಕಡಿಮೆ ಆಗೋದ್ರಿಂದ ಬರೋ ಕಾಯಿಲೆ. ಸೊ ಇದನ್ನು ನಾವು ಬೇಗ ಹೇಗೆ ಪತ್ತೆ ಹಚ್ಬೋದು? ಇವನ್ ಸಿಂಪಲ್, ಕೆಲವೊಬ್ರು ಏನು ಬಂದಿರ್ತಾರೆ ಅಂದರೆ ಕೈ ನಡುಕ್ತಾ ಇದೆ ಅಂತ ಬಂದಿರ್ತಾರೆ, ನಡೀಲಿಕ್ಕೆ ಸ್ಲೋ ಆಗಿದ್ದಾರೆ ಅಂತ ಬಂದಿರ್ತಾರೆ. ಸೊ ಪೇಷಂಟ್ ಹೇಳೋ ಕಂಪ್ಲೇಂಟ್ ಮೇಲೆ ನಾವು ಮಾಡೋ ಕೆಲವೊಂದು ಬ್ಲಡ್ ಟೆಸ್ಟ್ಗಳಾಗಿರ್ಬೋದು ಅಥವಾ